ಎಂದು ಬರವಣಿಗೆ ಶುರು ಮಾಡಿದೆನೋ ಅಂದಿನಿಂದಲೂ ಮಕ್ಕಳ ಕಥೆಗಳಲ್ಲಿ ಜೀವಿಸಿದ್ದೇನೆ. ಮಕ್ಕಳ ಕಥೆಗಳನ್ನು ಬರೆಯಲು ಯತ್ನಿಸಿದಾಗಲೆಲ್ಲ ದೊಡ್ಡವರ ಕಥೆಗಳ ಬರೆದುಬಿಟ್ಟೆ. ಅದೊಂದು ಸೋಲು. ಮಕ್ಕಳ ಕಥೆಗಳನ್ನು ಬರೆಯಲು ನಾವು ಮಕ್ಕಳಾಗದ ಹೊರತು ಅನ್ಯದಾರಿಯಿಲ್ಲ. ಮತ್ತೆ ಮಗುವಾಗುವುದು ಅಷ್ಟು ಸುಲಭದ ಮಾತಲ್ಲ. ಸುಮಾರು 50-60 ಮಕ್ಕಳ ಕಥೆಗಳನ್ನು ಹೀಗೆ 5-6 ವರ್ಷಗಳ ಹಿಂದೆ ಬರೆದಿದ್ದೆ. ಅವುಗಳನ್ನು ಪತ್ರಿಕೆಗಳು ಪ್ರಕಟಿಸಿದ್ದವು. ಅವು ಈಗಲೂ ಆಗಾಗ ಲ್ಯಾಪ್ಟಾಪ್ನಿಂದ ಆಚೆ ಇಣಿಕಿ ನೋಡಿ ನೋಡಿ ಸುಮ್ಮನಾಗುತ್ತವೆ. ಪತ್ರಿಕೆಯಲ್ಲಿ ಬಂದ ಮಾತ್ರಕ್ಕೆ ಅವು ಒಳ್ಳೆಯ ಕಥೆಗಳಾಗಿರುತ್ತವೆ ಎಂಬುದರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಆಗ ಬರೆದ ಕಥೆಗಳು ಹಾಗೆಯೇ ಉಳಿದಿವೆ. ಯಾವಾಗ ನನ್ನ ಮಗಳು ದೇವರು ಕೊಟ್ಟ ವಿಳಾಸ ಚೀಟಿ ಹಿಡಿದು ನಮ್ಮ ಮನೆಗೆ ಬಂದರೂ ಆಗ ನಾನು ಚೂರು ಮಗುವಾದೆ. ಬಹುಶಃ ಅದರ ಎಫೆಕ್ಟ್ ಈ ಕಥೆಗಳಿರಬಹುದು. ಇವು ಇತ್ತೀಚಿನ ಕಥೆಗಳು. ಈಗ ಕತೆ ಪುಸ್ತಕ ಮಾಡುವ ಧೈರ್ಯ ಬಂತು ಅಂತಲ್ಲ. ಯಾವುದೋ ಹುಂಬತನದಲ್ಲಿ ಈ ಪುಸ್ತಕ ಮಾಡುವ ಧೈರ್ಯ ಮಾಡಿದೆ. ಇಲ್ಲಿ 15 ಕಥೆಗಳಿವೆ. ಎಲ್ಲ ಕಥೆಗಳಲ್ಲೂ ಆ ಹುಡುಗಿ ನೀಲಿ ಇದ್ದಾಳೆ. ಅವಳು ನನ್ನ ಮಗಳು ಮತ್ತು ನಿಮ್ಮೆಲ್ಲರ ಮನೆಯಲ್ಲಿ ತರಲೆ ಮಾಡಿಕೊಂಡು ಓಡಾಡುತ್ತಿರುವ ನಿಮ್ಮ ಮಗಳು ಇರಬಹುದು. ಇವು ನೀಲಿ ಸುತ್ತಲೇ ಬರೆದ ಕಥೆಗಳು. ಮಕ್ಕಳ ಸಾಹಿತಿ ತಮ್ಮಣ್ಣ ಬೀಗಾರ್ ಅವರು ಬೆನ್ನುಡಿ ಬರೆದು ಅರಸಿದ್ದಾರೆ. ಸಂತೆಬೆನ್ನೂರು ಫೈಜ್ನಾಟ್ ರಾಜ್ ಅವರು ವಿಸ್ತಾರವಾಗಿ ಮುನ್ನುಡಿಯಿದೆ. ಮಕ್ಕಳ ಕಥೆಗಳನ್ನು ಮೊದಲು ದೊಡ್ಡವರು ಓದಬೇಕು ಎನ್ನುವ ಆಶಯ ನನ್ನದು. ದೊಡ್ಡವರು ಕಥೆಗಳನ್ನು ಓದದೆ ಅವು ನಮ್ಮಿಂದ ಮಕ್ಕಳನ್ನು ತಲುಪುವುದು ಹೇಗೆ? ಮಕ್ಕಳ ಕಥೆಗಳನ್ನು ಮಕ್ಕಳು ಮಾತ್ರ ಓದಬೇಕು ಅನ್ನುವ ಹಳೆಯ ಪುರಾಣಕ್ಕೆ ತಿಲಾಂಜಲಿ ಇಡಬೇಕಿದೆ. ಪ್ರತಿ ಪುಸ್ತಕ ಬರುವಾಗ ಒಂದು ಆತಂಕ ಇರುತ್ತದೆ ನನಗೆ. ಈಗ ಅದಕ್ಕಿಂತ ಹೆಚ್ಚಿದೆ. ಈ ಕಥೆಗಳನ್ನು ಓದಿದ ಯಾವುದೋ ಮಗುವಿನ ಎದೆಯೊಳಗೆ ಒಂದು ನಗು, ಒಂದು ಖುಷಿ, ಒಂದು ಅರಿವು ಮೂಡಿದರೆ ಸಾಕು, ನಾನು ನಿರಾಳ. ಪುಸ್ತಕ ಮನೆ ಕಾರ್ಕಳ ಇದನ್ನು ತುಂಬಾ ಆಸ್ಥೆಯಿಂದ ಪ್ರಕಟಿಸುತ್ತಿದೆ. ಇದೇ ಭಾನುವಾರ ಬಿಡುಗಡೆ. ಅವರಿಗೆ ಧನ್ಯವಾದ. ಎಲ್ಲಾ ಪುಟಗಳು ಬಣ್ಣದಲ್ಲಿವೆ. ಮಗುವಿನ ಕಲ್ಪನೆಗಳಿಗೆ ಬಣ್ಣಗಳ ಬಡತನ ಕಾಡಬಾರದಲ್ಲ. ಮಗುವಿಗೆ ಕೊಡಿಸಬಹುದಾದ ಒಂದು ದೊಡ್ಡ ಚಾಕ್ಲೇಟ್ ಬೆಲೆಯಲ್ಲಿ ಈ ಪುಸ್ತಕ ಸಿಗುತ್ತದೆ. ತಿಂದರೆ ಚಾಕ್ಲೇಟ್ ಮುಗಿಯುತ್ತದೆ, ಓದಿದರೆ ಕತೆ ಉಳಿಯುತ್ತದೆ, ಮಕ್ಕಳಿಂದ ಮಕ್ಕಳಿಗೆ ಹರಿಯುತ್ತದೆ. ಜಗತ್ತಿನ ಎಲ್ಲ ಒಳ್ಳೆಯ ಕಥೆಗಳು ಮಕ್ಕಳನ್ನು ಪೊರೆಯಲಿ. ಸದಾಶಿವ ಸೊರಟೂರವರ ಪುಸ್ತಕ ಮನೆ ಪ್ರಕಾಶನದಿಂದ ಹೊರಬರುತ್ತಿರ್ತಕ್ಕಂಥ ಮಕ್ಕಳ ಕಥೆಗಳ ಈ ಕೃತಿ ಲೇಖಕರೇ ಆಗಿರ್ತಕ್ಕಂಥ, ಮಕ್ಕಳ ಕಥೆಗಾರರೂ ಆಗಿರ್ತಕ್ಕಂಥ ಸದಾಶಿವ ಸೊರಟೂರವರು ತಮ್ಮ ಒಂದು ಮಾತಿನಲ್ಲೇ ಈ ಪುಸ್ತಕವನ್ನು ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಲೋಕದ ಎಲ್ಲ ಸಹೃದಯರು ಈ ಪುಸ್ತಕವನ್ನು ಕೊಂಡು ಮಕ್ಕಳ ಸಾಹಿತ್ಯವನ್ನು ಮತ್ತು ಕನ್ನಡ ಸಾಹಿತ್ಯ ಲೋಕವನ್ನ ಪ್ರೋತ್ಸಾಹಿಸಬೇಕಾಗಿ ನಾನು ನಿಮ್ಮ ಸತೀಶ್ HR ಸೃಷ್ಟಿ ಸಿಂಚನದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಸದಾಶಿವ ಸೊರಟೂರವರ ನೀಲಿ ಮಕ್ಕಳ ಕಥೆಗಳು ಕನ್ನಡ ಸಾಹಿತ್ಯ ಲೋಕದ ಮಕ್ಕಳ ಕಥೆಗಳಲ್ಲಿ ಒಂದು ಹೊಸ ಸಂಚಲನವನ್ನು ಮೂಡಿಸಲಿ ಎಂದು ಹರಸುತ್ತಾ ಈ ಒಂದು ಕೃತಿಯನ್ನು ಪರಿಚಯವನ್ನ ಮಾಡಿಕೊಟ್ಟಿರ್ತಕ್ಕಂಥ ಸದಾಶಿವ ಸೊರಟೂರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ತೆ.